ಚಿಕನ್ ಮಟನ್ ಹೊಟ್ಟೆ ತುಂಬಾ ತಿಂದು ಗಡಗ್ದಂಗ್ ಮಲಗಿರ್ತಾರೆ. ಹೌದೌದು, ನಾನು ಗಡಗ್ದಂಗ್ ಮಲ್ಕೊಳ್ಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನ್ ಬಂದು ಕರ್ದೆ. ಹಾ ಕರೆಕ್ಟಾಗಿ ಹೇಳ್ತೆ. ನಾನ್ ತಿನ್ನಲ್ಲಪ್ಪ ನಾನ್ ವೆಜ್ಜು. ಪ್ರಾಣಿಗಳಿಗೆ ನೋವು ಮಾಡ್ತಿಂದ್ರೆ ಆ ದೇವರು ಒಳ್ಳೇದ್ ಮಾಡಲ್ವಂತೆ. ಹಾಗಾದ್ರೆ ಪ್ರಾಣಿಗಳೇ ಕೊಂದು ತಿಂದವರು ಇನ್ನು ಚೆನ್ನಾಗೇ ಇದಾರಲ್ಲ. ಹಾಗಾದ್ರೆ ಒಳ್ಳೆಯವ್ರಿಗೆ ಮಾತ್ರ ಕಷ್ಟ ಬರುತ್ತಲ್ಲ, ಅದೇಗೆ? ನೀನೆಲ್ಲಿದ್ದೆ ಇಷ್ಟೊತ್ತು? ನಮ್ಮ ಮಾತನ್ನ ಕದ್ದು ಕೇಳಿಸ್ಕೊತಾ ಇದ್ಯಾ ಕಳ್ಳಿ? ನನಗೆ ಗೊತ್ತಿತ್ತು ನೀನು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೆಲ್ಲ, ನಾನು ಹಾಗೆ ನೋಡಿದೆ. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ಅವಳ ವಿಷಯನೂ ಮಾತಾಡಿಲ್ಲ, ಮಾತಾಡೋಣ ಅನ್ಕೊಂಡೆ, ಅಷ್ಟಲ್ಲಿ ಬಂದೇ ಬಿಟ್ಲು. ನಿಮ್ಗೆ ಗೊತ್ತಿತ್ತ ಅವಳು ಇದ್ದಿದ್ದು ಅಂತ? ಸದ್ಯ ಇವಳಿಂದ ನಾನು ಎಸ್ಕೇಪ್ ಆದೆ. ನಿನ್ನ ವಿಷಯನೇ ಮಾತಾಡೋಣ ಅಂತ ಬಂದಿದ್ದು. ಮಾತಾಡ್ದೆ ಸುಮ್ಮನೆ ಇರ್ತಿದ್ಯಾ ನೀನು? ಬಾಯಿ ಬಂದಾಗ ಬೈತಿದ್ದೆ. ಸದ್ಯ ನನ್ನ ಬಗ್ಗೆ ನಿನಗೆ ಅಷ್ಟಾದ್ರೂ ಭಯ ಇದೆಯಲ್ಲ, ಸಾಕು. ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ಅಲ್ಲೋಡಿ ಒಂದು ಮನೆ ಕಾಣಿಸ್ತಿದ್ಯಲ್ಲ, ಅಲ್ಲೊಬ್ರು ಬೆಳಗಿರೋ ಹುಡುಗಿ ಇದೆಯಲ್ಲ, ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದಾರಂತೆ. ನನಗಿದ್ದೇ ಇಲ್ಲ, ಪೊಲೀಸರು ಇದ್ರು. ಅಯ್ಯೋ ಹೌದಾ? ಅವಳು ನನ್ನ ಕ್ಲಾಸ್ ಮೆಟ್ಟು. ಆ ಮನೇಲಿ ಬೇಬಿ ಅಂತಾರೆ ಇದ್ಲಲ್ಲ, ಆ ಹುಡುಗಿನ? ಹೌದು, ಆ ಹುಡುಗಿನೇ. ಮೊನ್ನೆ ತಾನೇ ಅಲ್ಲಿ ಆಟ ಆಡ್ತಿದ್ಲು. ಹೇಗೆ ಕಿಡ್ನಾಪ್ ಆದ್ಲು? ಆ ಮನೇಲಿರೋ ಸೆಕ್ಯೂರಿಟಿ ಗಾರ್ಡು ಯಾವಾಗಲೂ ಅವಳು ಹಿಂದೆನೇ ಇರ್ತಿದ್ದ. ಕರೆಕ್ಟು ನನ್ನ ಒಳ್ಳೆ ಎಷ್ಟೋ ಸತಿ ನೋಡಿದ್ದೀನಿ. ನನಗನ್ಸುತ್ತೆ ಆ ಸೆಕ್ಯೂರಿಟಿ ಗಾರ್ಡ್ಗಳೇ ಅವನ್ನ ಕಿಡ್ನಾಪ್ ಮಾಡಿರ್ಬೇಕು ಅಂತ. ಯಾಕೆ ಹೇಳು? ಯಾಕೆ ಅವ್ರಿಗೆ ಮಗಳಿಲ್ಲ ಅಂತನಾ? ಅಯ್ಯೋ ಇವರಪ್ಪ, ಮಗಳಿಲ್ಲ ಅಂದರೆ ಒಳ್ಳೇದಾಯ್ತು ಅನ್ಕೋತಾನೆ. ಅವಳನ್ನ ಅವರೇ ತಾನೇ ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲ್ಗೆ ಅವರು ತಾನೇ ಕರ್ಕೊಂಡ್ಬರ್ತಾ ಇದ್ದಿದ್ದು. ಅವಳ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಚಿನ್ನ ಇದೆ ಅಂತ ಕೇಳೋಣಂತೆ. ಇವಪ್ಪ ಎಷ್ಟೊತ್ತಿಗೆ ಹೋಗ್ತಾರೆ, ಇವಪ್ಪ ಎಲ್ಲಿ ಹೋಗ್ತಾರೆ, ಇವಮ್ಮ ಎಷ್ಟೊತ್ತಿಗೆ ಬರ್ತಾರೆ, ಇವಮ್ಮ ಎಲ್ಲಿ ಹೋಗ್ತಾರೆ ಎಲ್ಲ ಕೇಳ್ತಾನೆ. ಯಪ್ಪ ಹೌದಾ? ಅದಕ್ಕೆ ಹೇಳೋದು, ಯಾರೇ ಏನೋ ಕೇಳಿದ್ರು ಹೇಳ್ಬಾರ್ದು ಅಂತ. ಹೌದು, ಹೇಳೋದಕ್ಕೇನ ಅವ್ರು ಕಿಡ್ನಾಪ್ ಆಗಿರೋದು. ಒಂದಾಗಲಿ ಆಮೇಲೆ ಲೈಫ್ ಎಲ್ಲ ಸೂಪರ್ ಆಗಲಿ. ನಾನು ಯಾಕೋ ಫೋನ್ ಮಾಡ್ತೀಯ ಪದೇ ಪದೇ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇನ್ನೊಂದ್ಸಲ ಫೋನ್ ಮಾಡು, ಇದೇ ನಿನಗೆ. ಹೋಗ್ಲಿ ಪಾಪ ಅಂದ್ರೆ ಸುಮ್ಮನೆ ಬಿಟ್ರೆ ರಾತ್ರಿ 10 ಗಂಟೆ 11 ಗಂಟೆ ಆದ್ರೂ ಫೋನ್ ಮಾಡ್ತಾನೆ ಇರ್ತೀಯ. ನೀನು ಅಷ್ಟೊಂದು ತೂಕಂತ ಮಕ್ಕ ಹೋಗಿದ್ದಾನೆ. ನೀನೆಲ್ಲ ಪಿಕ್ಚರ್ ನೋಡೋ ಥರ ನೋಡ್ತಿದ್ಯಾ? ಮಾನ ಮರ್ಯಾದೆ ಎಲ್ಲೋ ಇಟ್ಟಿದ್ಯಾ? ಅಲ್ಲ ಡೈಲಾಗು ತಿರ್ಗಿಸಿ ಹಾಕೋ. ನಾನಾಗಿದ್ರೆ ಅಲ್ಲೂ ಉದುರಿಸ್ಬಿಡ್ತಿದ್ದೆ. ರಂಕಾರಿ ತಂದು. ಅಯ್ಯೋ ಕುಚ್ಚಿ ಮೇಲೆ ಕಲ್ಲೇಶ್ವರಿ, ಊಟ ನಮಗೆ ತಾನೇ ಸಿಡಿಯೋದು. ನಾಯಿ ಬಗ್ಲಿದ್ರೆ ಸ್ವರ್ಗ ಲೋಕ ಹಾಳಾಗುತ್ತಾ? ಕಿವಿ ಇಲ್ಲ ಅನ್ಕೊಂಡು ಸುಮ್ಮನೆ ಇದ್ದೀನಿ. ಅಲ್ಲಿ ಶೂ, ನೀನು ಸುಮ್ಮನೆ ದೂರದಿಂದ ಆಟ ನೋಡು. ಏನಾದ್ರೂ ನೀನ್ ಮಧ್ಯೆ ಹೋಗ್ಬೇಕು, ಕತ್ರೆ ಮಧ್ಯೆ ಅಡಕೆ ಸಿಗಾಕೊಳ್ಳೋ ಸಿಕ್ಕಾಕೋದೆ ಅನ್ಬಿಡು. ನಾನೇಕೆ ಹೋಗ್ಲಿ? ಅವರೆಲ್ಲ ಮೆಂಟಲ್ಗಳು, ಒಂದೊಂದು ದಿನ ಒಂದೊಂದು ಥರ ಆಡ್ತಿರ್ತಾರೆ. ಒಳಗಡೆ ಮಕ್ಕಳು ಓದ್ಕೊಳ್ತಿದ್ದಾರೆ, ಮೆಲ್ಲಗೆ ಮಾತಾಡ್ಬಾರ್ದಾ? ಅಕ್ಕಪಕ್ಕದ ಮನೆಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಸಾಕಾ ಹುಟ್ಟಿದ್ದು ಬೇಕಾ? ಅಯ್ಯಮ್ಮ ನಿಮ್ಗೆ ಹೇಳಿದ್ದು. ಬಾಯ್ ಬಾಯ್ ಪಡ್ಕೊಬಿಡಿ, ಮೊದಲು ಹೋಗಿ. ಅಯ್ಯೋ ಹೋಗೋದಾದ್ರೆ ಆಗ್ಲೇ ಹೋಗ್ತಿದ್ರು. ನಿಮ್ಮ ಸರ್ಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಇಲ್ಲೇ ಇದ್ದಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ನೀನ್ ಯಾಕೋ ಬರ್ತೀನಿ ನಮ್ಮಿಬ್ರು ಮಧ್ಯೆ? ನಿಂದ ಎಷ್ಟಿದ್ಯೋ ಅಷ್ಟು ನೋಡ್ಕೋ. ಊರವರಿಗೆಲ್ಲ ಸಪೋರ್ಟ್ ಮಾಡಕ್ ಬರ್ಬೇಡ. ಯಾರಿಗೆ ಹೇಳ್ತಿದ್ಯೋ? ಹುಷಾರ್. ಬಂದು ಇವನಿಗೆ ಬಾಯಿಗೆ ಬಂದಾಗ ಬೈದಿದ್ದಲ್ದೆ ನನ್ನ ಮೇಲೆ ಹಲ್ಲೆ ಮಾಡಕ್ ಬರ್ತಿದ್ಯಾ? ಅದು ಈ ಅಮಾಯಕನ ಮೇಲೆ. ಅಯ್ಯಯ್ಯೋ, ಬ್ಯಾಗ್ ಸಿಕ್ಕರೆ ಮುಗೀತು. ಗೋವಿಂದ ಪ್ಯಾರಾಚೂಟ ಬೆಕ್ಕಿಂತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ಬೇಕು. ಸುಮ್ಮನೆ ಇರು, ನನ್ನ ಕೆಸರು ನಿನಗೂ ಬಂದು ಜಾಡಿಸ್ತೀನಿ ಬೇಕಾ? ನೀನು ಹೇಗೆ ಮಾತಾಡ್ತಾ ಇದ್ರೆ ನಾನು ಹೋಗ್ತೀನಿ. ಸುಮ್ಮನೆ ಇರ್ತಾ ಹೋಗ್ಲಾ? ಅಯ್ಯಯ್ಯೋ ಇರು, ಬಾಯಿ ಉಚ್ಕೊಂಡಿರ್ತೀನಿ. ಅಯ್ಯಯ್ಯೋ ಅಲಕ್ಕ ಬಂದ್ರು. ಏನ್ರೋದು? ಕತ್ತಿನ ಪಟ್ಟಿ ಇಟ್ಕೊಳ್ಳಲ್ಲ, ಕಿರ್ಚಾಡ್ತಿದ್ದೀರಾ? ಸೈಲೆಂಟ್ ಆಗಿರಕ್ಕಾಗಲ್ವಾ? ಯಾವಾಗ್ಲೂ ರೋಡಿಗೆ ಬಂದ್ಬಿಡೋದು, ಜೋರ್ ಜೋರಾಗಿ ಕಿರ್ಚಾಡೋದು.
ಹೀಗೆ ಜೋರ ಕಿರ್ಚಾಡ್ತಿದ್ರೆ ವಯಸ್ಸಾದವ್ರಿಗೆ ಫೋನ್ ಮಾಡ್ತೀನಿ. ಹೋಗ್ರ ಮನೆಗೆ. ಅದಕ್ಕೆ ನಾನು ಅವಾಗಿಂದ ಬಾಯಿ ಮುಚ್ಕೊಂಡಿರೋದು. ಏಯ್ ನೀನ್ ಸುಮ್ನಿರೋ. ವಯಸ್ಸಾಳಗಾರ ಫೋನ್ ಮಾಡ್ಲಿ, ಪೊಲೀಸ್ಗಾರ ಫೋನ್ ಮಾಡ್ಲಿ, ನಮ್ಗೇನ್ ಭಯನಾ? ಆ CCTV ರೆಕಾರ್ಡ್ ಮಾಡಿರುತ್ತೆ. ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಬರ್ಲಿ. ನಾನು ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಸಾಧ್ಯ ಆದ್ರೆ ಕಟ್ಟಿಡಿ. ಅಯ್ಯೋ ವಿಡಿಯೋ ಮಾಡಿ ಇಟ್ಟಿದ್ದಾನಂತೆ. ನಾವು ಸಿಕ್ಕಾಕೋತೀವಿ ಕಣ. ಅಯ್ಯೋ ಹೋಗೋಣ. ಅಣ್ಣ ಕತ್ಲಾಯ್ತು. ವಿಡಿಯೋ ಬೇರೆ ಮಾಡಿ ಇಟ್ಟಿದ್ದಾನಂತೆ. ಬಾ ಹೋಗೋಣ. ಯಾರೋ ಕರೆಕ್ಟಾಗಿ ಹೇಳ್ದೆ. ಹೌದೌದು ಕರೆಕ್ಟಾಗಿ ಹೇಳ್ದೆ. ನಾನ್ ತಿನ್ನಲ್ಲಪ್ಪ ನಾನ್ ವೆಜ್ಜು. ನಾನು ತಿನ್ನಲ್ಲಪ್ಪ ನಾನ್ ವೆಜ್ಜು. ಅಷ್ಟೊತ್ತಿಗೆ ಸಂಬಂಧ ಪ್ರಾಣಿಗಳಿಗೆ ನೋವು ಮಾಡಿ ತಿಂದ್ರೆ ಪ್ರಾಣಿಗಳಿಗೆ ಸಂಬಂಧ ಎಲ್ಲಿ ನೋಡ್ತಾ ಇದೆಯಾ? ಪ್ರಾಣಿಗಳಿಗೆ ನೋವು ಮಾಡಿ ತಿಂದ್ರೆ ದೇವ್ರು ಒಳ್ಳೇದ್ ಮಾಡಲ್ವಂತೆ. ನೀವು ಅನ್ಬೇಕು ಅನ್ಬೇಕು. ಓಕೆ ಹೋಗು. ದೊಡ್ಡದು. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು ಹಾಗಾದ್ರೆ ಕಣ್ಣು ದೊಡ್ಡದು, ವಾಯ್ಸ್ ಬೇರೆ. ಹಾಗಾದ್ರೆ ಇನ್ನೂ ಚೆನ್ನಾಗೇ ಇದಾರಲ್ಲ. ಅದ ನಿಂಗೆ ಇನ್ನೂ ಚೆನ್ನಾಗೇ ಇದಾರಲ್ಲ. ಸ್ವಲ್ಪ ಚೆನ್ನಾಗೇ ಇದಾರಲ್ಲ. ಹಿಂಗೆ ತಗೋಬೇಡ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಆ ಸರ್ಪ್ರೈಸ್ ಚೆನ್ನಾಗೇ ಇದಾರಲ್ಲ. ಅಲ್ಲ ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಒಂದೇ ಲೈನು ಒಂದೇ ಥರ ಬರಬೇಕದು. ಚೆನ್ನಾಗೇ ಇದಾರಲ್ಲ. ಕೊಂದು ತಿನ್ನೋರು ಹಾಗಾದ್ರೆ ಪ್ರಾಣಿ ಹಾಗಾದ್ರೆ ಅಲ್ಲ. ಹಾಗಾದ್ರೆ ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋ ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಅಲ್ಲ ಸರ್ಪ್ರೈಸ್ ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಪ್ರಾಣಿಗಳನ್ನ ಕೊಂದು ತಿನ್ನೋರು ಪ್ರಾಣಿಗಳು ಕೊಂದು ತಿನ್ನೋರು ತಿನ್ನೋರು. ಹಾಗಾದ್ರೆ ನೋಡು ಅವಳು ಹಾಗಾದ್ರೆ ಹಾಗಾದ್ರೆ ಅಲ್ಲ. ಹಾಗಾದ್ರೆ ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು ಪ್ರಾಣಿಗಳನ್ನ ಕೊಂದು ಆ ತಿನ್ನೋರು. ಥರ ಯಾಕೆ ಮಾಡಬೇಕು ಮಾಡು. ಓ ಐ ಸಿ. ಹಾಗಾದ್ರೆ ಹಾಗಾದ್ರೆ ಅಲ್ಲ. ಹಾಗಾದ್ರೆ ಹಾಗಾದ್ರೆ ಸರ್ಪ್ರೈಸು. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ಆ ತಿನ್ನೋರು. ವಾಯ್ಸ್ ಅಲ್ಲ, ಎಲ್ಲ ಸರ್ಪ್ರೈಸ್ ವಾಯ್ಸ್. ಹಾಗಾದ್ರೆ ಪ್ರಾಣಿಗಳನ್ನ ಹೇಳ್ಕೊಡೋ ಅವಳಿಗೆ ಸರ್ಪ್ರೈಸ್ ವಾಯ್ಸ್ ಅಂತ. ಅದನ್ನ ಹೇಗೆ ಹೇಳ್ತೀರಾ ನಿಮ್ಮ ಮಕ್ಳ ಭಾಷೆಯಲ್ಲಿ? ಹೇಳ್ಕೊಡೋ ಅವಳಿಗೆ. ಆ ವಾಯ್ಸ್ ಅಲ್ಲ, ಎಲ್ಲ ಸರ್ಪ್ರೈಸ್ ಸರ್ಪ್ರೈಸ್ ಮಾತಾಡಬೇಕು ಅಂತ. ಸರ್ಪ್ರೈಸ್ ಮಾತಾಡ್ಬೇಕು. ಓ ಐ ಸಿ. ಓ ಐ ಸಿ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು ಹಾಗಾದ್ರೆ ಪ್ರಾಣಿಗಳು ಕೊಂದು ತಿಂದೋರು. ಹಾಗಾದ್ರೆ ಹಾಗಾದ್ರೆ ಅಲ್ಲ ಕಣೆ. ಹಾಗಾದ್ರೆ ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು. ಅದು ಒಂಥರ ಬೇಸ್ ವಾಯ್ಸ್ ಅಂತಾರೆ ಅದನ್ನ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂದಿದಾರ ನೋಡಿ, ಎರಡು ವಾಯ್ಸ್ ಇದೆ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರಲ್ಲ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು. ನೋಡು ವಾಯ್ಸೇ ಬೇರೆ ಅಂತ ಹೇಳು. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂದೋರು. ಇದು ಚೆನ್ನಾಗೇ ಇದಾರಲ್ಲ. ಆ ವಾಯ್ಸ್ ಹೋಯ್ತು. ಫಸ್ಟ್ ತಗೊಂಡು ಅದು ಕರೆಕ್ಟ್ ಆಗಿತ್ತು. ಪೂರ್ತಿ ಒಂದೇ ಲೈನ್ ಮಾಡೋದು. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಇಲ್ಲ ಚೆನ್ನಾಗಿದಾರಲ್ಲ ಬರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ನೋಡು ಅವನು ಹೇಳೋದು ಕರೆಕ್ಟ್ ಆಗಿದೆ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಓ ಐ ಸಿ. ನೋಡು ಅದು ಹೋಯ್ತು. ಓ ಐ ಸಿ. ಓ ಐ ಸಿ. ನಿಹಾಲ್ ಹೇಳ್ಕೊಡೋ ಥರ ಅದ ನಿನಗೆ. ಏನು ಕತೆ ಆ ಥರ ಆ್ಯಕ್ಟಿಂಗ್ ಮಾಡು. ಅವ್ನು ಹೇಳ್ಕೊಡೋ ಥರ ಅಟ್ಲೀಸ್ಟ್ ಅವ್ನು ಮಾಸ್ಟರ್ ಆಗಲಿ ನಿನಗೆ. ಹೇಳ್ಕೊಡೋ. ಓ ಐ ಸಿ. ನೋಡು ಅಷ್ಟು ಎಕ್ಸ್ಪ್ರೆಷನ್ ಬರಬೇಕು. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರಿಗೆ ಹಾಗಾದ್ರೆ ಪ್ರಾಣಿಗಳು ಕೊಂದು ತಿಂದೋರ್ಗೆ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ನೋಡು ತಿಂದೋರ್ಗೆ. ಕೊಂದು ತಿನ್ನೋರಿಗೆ ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ದೆ. ಅವನು ಎಷ್ಟು ಆ್ಯಕ್ಟಿಂಗ್ ಮಾಡ್ತಿದ್ದಾನೆ. ಸರ್ಪ್ರೈಸು. ಕೊಂದು ತಿನ್ನೋರಿಗೆ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂದೋರ್ಗೆ. ತಿನ್ನೋರು ತಿನ್ನೋರು ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ ಅಲ್ಲ ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಹೇಳು ಚೇಂಜ್ ಮಾಡ್ಕೊ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನೋರು ಚೆನ್ನಾಗೇ ಇದಾರಲ್ಲ. ಓ ಐ ಸಿ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂದವರು ಇದು ಚೆನ್ನಾಗೇ ಇದಾರಲ್ಲ. ಇಲ್ಲ ಚೆನ್ನಾಗೇ ಇದಾರಲ್ಲ. ಚೆನ್ನಾಗೇ ಇದಾರಲ್ಲ. ಓ ಐ ಸಿ. ಅದು ಐ ಸಿ ಅಲ್ಲ. ಓ ಐ ಸಿ ಎಲ್ಲ ಸರ್ಪ್ರೈಸ್ ಕಣೆ.
ಸರ್ಪ್ರೈಸ್ ವಾಯ್ಸ್. ಓಕೆ ಬಾಯ್. ಹಾಂ ಹೇಳ್ಕೊ. ಹೂ ಐ ಸಿ. ಅದಾ ಬೇಸ್ ಎಲ್ಲ ಬೇಸ್ ವಾಯ್ಸ್. ಹೂ ಐ ಸಿ. ಹೂ ಐ ಸಿ. ಅದಾ ನೋಡು ಅವನು ಮುಖ ನೋಡು. ಎಲ್ಲ ಹೊಟ್ಟೆಯಿಂದ ಹೇಳು, ಎಲ್ಲಾನು ಗಂಟ್ಲಿಂದ ಹೇಳ್ಬೇಡ, ಅವ್ಳಿಗೆ ಅದು ಹೊಟ್ಟೆಯಿಂದ. ಗೊತ್ತೇ ಆಗ್ತಾ ಇಲ್ಲ ಏನು. ರೆಡಿ. ನಿಹಾಲ್ನಾದ್ರೂ ನೋಡಿ ಅವಳು ಮಾಡ್ತಾನೆ ನೋಡು. ಅವಳ ಮುಖ ಹೆಂಗೆ ಹೋಗ್ತಿದೆ, ವಾಯ್ಸ್ ಹೆಂಗೆ ಬರ್ತಿದೆ. ಅವಳು ಹೆಂಗೆ ಮಾಡ್ತಿದ್ದಾಳೆ ತೋರಿಸು ನೀನು. ಅವಳು ಏನು ಮಾಡ್ತಿದ್ದಾಳೆ? ಹೂ ಐ ಸಿ ಅಂತ ಇದ್ದಾಳೆ. ನೀ ಹೆಂಗೆ ಹೇಳಬೇಕಾಗಿತ್ತು? ನಾನು ಚೆನ್ನಾಗಿ ಹೇಳು. ಅಲ್ಲ ಚೆನ್ನಾಗಿಂದ್ರೆ ಹೆಂಗೆ ಹೇಳಬೇಕಿತ್ತು? ನಾನು ಬೇಸ್ ವಾಯ್ಸ್ ಅದೇ ಹೆಂಗೆ ಹೇಳು? ಆಕ್ಷನ್ ಮಾಡ್ಕೊಂಡು. ಅದೇ ಹೇಳು. ಓ ಐ ಸಿ ಹೇಳು. ಹೂ ಐ ಸಿ. ನನಗೆ ಹೇಳು ಹೆಂಗೆ ಹೇಳ್ಬೇಕು. ಹೂ ಐ ಸಿ. ಹಾಂ ಅವಳು ಹೆಂಗೆ ಹೇಳ್ತಿದ್ದಾಳೆ? ಹೂ ಐ ಸಿ. ಹಾಂ ಹಂಗೆ ಹೇಳ್ತಾರಾ? ಮತ್ತೆ ಅವನು ಆಡ್ಕೋತಿದ್ದಾನೆ ನಿನ್ನನ್ನು ಅಂತ ಹೇಳಿದ್ರೆ ಅವನು ಹೂ ಐ ಸಿ. ಹೇಳ್ಕೊ ಹೇಳ್ಕೊ. ಓ ಐ ಸಿ. ಹೂ ಐ ಸಿ. ಕಲಿ ಸಾಮಾನ್ವಿ ರೆಡಿ ಸಾಮಾನ್ವಿ. ಯಾಕೆ ಕಲಿತಾ ಇದೆಯಾ? ಸರ್ಪ್ರೈಸ್ ವಾಯ್ಸಲ್ಲಿ ಬೇಸ್ ವಾಯ್ಸಲ್ಲಿ ಹೇಳು ಇಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡು. ಓ ಐ ಸಿ. ಹೂ ಐ ಸಿ. ಹಾಂ ನೀನು ಟ್ರೈ ಮಾಡ್ತಾ ಇಲ್ಲ, ಅದನ್ನ ಮರಿತಾ ಇದೆಯಾ? ಹಾಗಾದ್ರೆ ನನ್ನ ಮುಖ ನೋಡು. ಹಾಗಾದ್ರೆ ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂತಾರಲ್ಲ, ಪ್ರಾಣಿಗಳು ಗೊತ್ತಿದೆ. ಚೆನ್ನಾಗಿದಾರಲ್ಲ, ಚೆನ್ನಾಗಿದ್ದಾರಲ್ಲ. ಅಷ್ಟೇ ಮಾಡು ನೀನು. ಓ ಐ ಸಿ ಅಲ್ಲ, ಓ ಐ ಸಿ. ಹೂ ಐ ಸಿ. ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ತಿಂತಾರೆ, ಹಾಗಾದ್ರೆ ಪ್ರಾಣಿಗಳನ್ನ ಕೊಂದು ಚೆನ್ನಾಗಿದಾರಲ್ಲ. ಚೆನ್ನಾಗಿದ್ದಾರಲ್ಲ. ಹಾಂ ಹಿಂಗೆ ಚೆನ್ನಾಗಿದಾರಲ್ಲ. ಚೆನ್ನಾಗಿದ್ದಾರಲ್ಲ. ಇದು ಮಡಿಚೋದೇನಕ್ಕೆ? ನಂದು ಹಿಂಗಿದೆ ನೀನು ಹಿಂಗಿದೆ, ಚೆನ್ನಾಗಿದಾರಲ್ಲ. ಚೆನ್ನಾಗಿದ್ದಾರಲ್ಲ. ಹಾಂ ಆ ಥರ ಇಲ್ಲಿಂದ ಆಕ್ಟ್ ಮಾಡು. ಚೆನ್ನಾಗಿದಾರಲ್ಲ. ಚೆನ್ನಾಗಿದ್ದಾರಲ್ಲ. ಹಾಂ ನೋಡಿದ್ಮೇಲೆ ಹೇಳ್ಬೇಕು ತಾನೆ. ನೀನು ನೋಡಿದ್ಮೇಲೆ ಹೇಳೋದು ಸಪ್ರೇಟ್ ಮಾತಾಡ. ನೋಡಿದ್ಮೇಲೆ ಮನ್ಸು ಮಾತಾಡೋ ಥರ ಮಾತಾಡು. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ಇವಳು ವಿಷಯ ನಾವು ಯಾರು ಏನು ಮಾತಾಡಿಲ್ಲ. ಸದ್ಯ ಇವಳು ಏನು ಮಾತಾಡಿಲ್ಲ. ಎಸ್ಕೇಪ್ ಆದೆ ನಾನು. ಎಸ್ಕೇಪ್ ಆದೆ ನಾನು. ನೋಡಿದ್ಮೇಲೆ ಹೇಳ್ಬೇಕಲ್ಲ. ನೋಡಿದ್ಮೇಲೆ ಮಾತಾಡಿಲ್ಲ. ಒಂದೇ ಥರ ತಾವು ನೋಡಿದ್ಮೇಲೆ ಹೇಳ್ಬೇಕು ತಾನೆ. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅದನ್ನ ಹಂಗೆ ಸದ್ಯ ಒತ್ತಬೇಡ ಕಣ್ಣು, ನ್ಯಾಚುರಲ್ ಆಗಿ ಮಾತಾಡು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ, ನ್ಯಾಚುರಲ್ ಅಥವಾ ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಹಾಕೊಂಡು ತುಳಿತಾ ಇದೆಯಾ? ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ, ಸಿಂಪಲ್ ಆಗಿ ಹೇಳು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅದು ಅವಳನ್ನೇ ನೋಡಿ ಹೇಳು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಹಂಗಲ್ಲ ಪುಟ್ಟ, ನೀನು ಆ್ಯಕ್ಟಿಂಗ್ ರಾಂಗ್ ಅದು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ನೀನು ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ ಆ್ಯಕ್ಟಿಂಗ್ ಥರ ಮಾಡಬೇಡ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅವಳ ವಿಷಯ ಅದೆಲ್ಲ ಈ ಲೈನ್ ಇಂಪಾರ್ಟೆಂಟೇ ಇಲ್ಲ ಭುವನು. ಸಿಂಪಲ್ ಆಗಿ ಮಾತಾಡು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ ತೇಲ್ಸು ಅಕ್ಷರಗಳನ್ನ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಸದ್ಯ ಅವಳ ವಿಷಯನ ಮಾತಾಡೋಣ ಅನ್ಕೊಂಡೆ, ಸಿಂಪಲ್ ಆಗಿ ಮಾತಾಡು ಕನ್ನಡನ. ಮಾತಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ಬಂದ್ಬಿಟ್ಲು. ಮಾತಾಡೋಣ ಅನ್ಕೊಂಡೆ, ಅಷ್ಟಲ್ಲಿ ಬಂದ್ಬಿಟ್ಲು. ಹ್ಞೂ ಸಿಂಪಲ್ ಮಾತಾಡು. ಮನೇಲಿ ಮಾತಾಡೋ ಥರ ಆ್ಯಕ್ಟಿಂಗ್ ಅಂತ ಅನಿಸ್ಲೇಬಾರ್ದು. ನಾನೇ ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತೀನಿ. ನ್ಯಾಚುರಲ್ ಮಾತಾಡು. ಗೊತ್ತಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ನೋಡು ಸಿಂಪಲ್ ಆಗಿ ಮಾಡ್ತೀನಿ ನೋಡು. ಗೊತ್ತಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಮಾತಾಡೋಣ ಅಂತ ಅಂದ್ಕೊಂಡೆ ಕಣೋ, ಅಷ್ಟೊತ್ತಿಗಳು ಬಂದೇ ಬಿಟ್ಲಲ್ಲ. ಸಿಂಪಲಾಗಿ ತಗೋ. ನೀವೊಂದು ನನಗೆ ಗೊತ್ತಿತ್ತು ನೀನು ಅಲ್ಲಿದ್ದು, ನಾನು ಆಗಲೇ ನೋಡಿದ್ದೀನಿ. ನನಗೆ ಗೊತ್ತಿತ್ತು ನೀನು ಅಲ್ಲಿದ್ದು, ನಾನು ಆಗಲೇ ನೋಡಿದ್ದೀನಿ. ಆಗಲೇ ನೋಡಿದೆ. ಕೈಯೆಲ್ಲ ಡಾನ್ಸ್ ಮಾಡಬೇಡ. ನಾನು ಆಗಲೇ ನೋಡಿದ್ದೀನಿ. ಹಾಂ ನೋಡ್ಮೇಲೆ ಹೇಳ್ಬೇಕು ತಾನೆ. ನೋಡು, ಅದನ್ನು ನೋಡಿದ್ಮೇಲೆ ಹೇಳ್ಬೇಕು ತಾನೆ. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ನೋಡಿದ್ಮೇಲೆ ಹೇಳ್ಬೇಕು ತಾನೆ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ ಅಂತಾಗ ಅವಳನ್ನೇ ನೋಡೋ. ಅವಳು ಹೇಳ್ದಾಗ ಅವಳನ್ನೇ ನೋಡಬೇಕು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅವಳನ್ನೇ ಕಂಪ್ಲೀಟ್ ಮಾಡು. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅದು ಯಾಕೆ ಹೆದರ್ಕೊಂಡು ಹೇಳೋದು ನೀನು? ಟೈಟ್ ಎಲ್ಲ ಫೇಸ್ ಇಟ್ಕೊಂಡು ಸಿಂಪಲ್ ಆಗಿ ಹೇಳು. ಅವಳೇನು ರಾಕ್ಷಸಿನ ಹುಲ್ಲಿನ? ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ಸದ್ಯ ಅವಳ ವಿಷಯ ಏನು ಮಾತಾಡಿಲ್ಲ. ಅವಳಿಗೆ ಹೇಳು. ಮಾತಾಡೋಣ ಅನ್ಕೊಂಡೆ, ಅಷ್ಟು ಬಂದೇ ಬಿಟ್ಲು. ಮಾತಾಡೋಣ ಅನ್ಕೊಂಡೆ, ಅಷ್ಟಲ್ಲಿ ಬಂದೇ ಬಿಟ್ಲು. ಸಿಂಪಲ್, ತುಂಬ ಸಿಂಪಲ್. ಓಕೆ, ಈಗ ಫಸ್ಟ್ ಯಾರ್ದು ಹೇಳು ಜೋರಾಗಿ ಹೇಳೋದನ್ನು ಕಲಿಬೇಕು. ಬರಲಿ ಅಂದರೆ ಡೈಲಾಗ್ ಗೊತ್ತಾಗ್ತಾ ಇಲ್ಲ ಅನ್ನು. ಡೈಲಾಗ್ ಗೊತ್ತಾಗ್ತಿಲ್ಲ. ಹಾಂ ಅಷ್ಟು ಹೇಳಬೇಕು ಶೂಟಿಂಗಲ್ಲೂ. ಓಕೆನಾ? ಸದ್ಯ ನನ್ನ ಬಗ್ಗೆ ಸಾಕು. ನಾನು ಹೆಂಗೆ ತಗೊಂಡಿದ್ದೀನಿ, ಯಾವ ಥರ ತಗೊಂಡಿದ್ದೀನಿ? ಸಾಕು 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 ಸಾಕು. ಜೋರಾಗಿ ಹೇಳು. ಸಾಕು ಸಾಕು. ಇನ್ನೊಂದ್ಸಲ ಹೇಳು, ಎನರ್ಜಿಯಾಗಿ ಹೇಳು. ಹೇಳ್ಬೇಕಲ್ಲ. ಸಾಕು ಸಾಕು. ನಾ ಹೆಂಗೆ ಹೇಳಕ್ಕೆ ಹೇಳ್ದೆ? ಸಾಕು ಸಾಕು ಸಾಕು. ಇಲ್ಲ ಇಲ್ಲ, ಅಲ್ಲಿ ನೋಡಿ ಒಂದು ಮನೆ ಕಾಣಿಸ್ತಿದ್ಯಲ್ಲ. ಹಾಂ ಕರೆಕ್ಟು. ನೀನು ಮಾತಾಡೋ ಟೋನ್ ಸರಿ ಇಲ್ಲ. ಅಲ್ಲಿ ನೋಡಿ ಒಂದು ಮನೆ ಅಲ್ಲಿ ನೋಡಿ ಒಂದು ಮನೆ ಕಾಣಿಸ್ತಿದೆಯಲ್ಲ. ನೋಡಿ ಒಂದು ಮನೆ ಕಾಣಿಸ್ತಿದ್ಯಲ್ಲ. ಹಾಂ ಮನೆ ಅನ್ಬಾರ್ದು, ಮನೆ ಎಲ್ಲ ಸರ್ಪ್ರೈಸು. ಅಲ್ಲಿ ನೋಡಿ ಒಂದು ಮನೆ ಕಾಣಿಸ್ತಿದೆಯಲ್ಲ. ನೋಡಿ ಒಂದು ಮನೆ ಕಾಣಿಸ್ತಿದ್ಯಲ್ಲ.
ಅದನ್ನ ಕಣ್ಣು ಹಿಂಗೆ ಮಾಡೋದು ಯಾಕೆ ಹಿಂಗೆ ಬರುತ್ತೆ ನಿಂಗೆ ಹಿಂಗೆ ದೊಡ್ಡದು? ಅಲ್ಲಿ ನೋಡಿ ಒಂದು ಮನೆ ಕಾಣಿಸ್ತಿದೆಯಲ್ಲ, ಅಲ್ಲಿ ನೋಡಿ ನನ್ನ ಮನೆ ಅಲ್ಲಿ ನೋಡಿ. ಅಲ್ಲ, ಅಲ್ಲಿ ನೋಡಿ ಅಲ್ಲಿ ಒಂದು ಮನೆ ಕಾಣಿಸ್ತಿಲ್ವಾ? ಅಲ್ಲಿ ನೋಡಿ ಅಲ್ಲಿ ಒಂದು ಮನೆ ಕಾಣಿಸ್ತಿಲ್ವಾ? ಹಾಂ, ಕೈನ ಹಿಂಗೆ ಹಿಂಗೆ ಬರಬೇಕು. ರೆಡಿ, ಅಷ್ಟು. ಅದಲ್ಲ, ಅವಳನ್ಯಾರು ಕಿಡ್ನಾಪ್ ಮಾಡಿದಾರಂತೆ. ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದಾರಂತೆ. ಮತ್ತೆ ಮತ್ತೆ ಕಿಡ್ನಾಪ್ ಮಾಡಿದಾರಂತೆ ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದಾರಂತೆ. ಅಂತೆ ಅಲ್ಲ, ಕಿಡ್ನಾಪ್ ಮಾಡಿದಾರಂತೆ. ಕಿಡ್ನಾಪ್ ಮಾಡಿದಾರಂತೆ. ಹಾಂ, ರೆಡಿ, ಒನ್ ಮೋರ್. ಅಲ್ಲೊಬ್ಳು ಬೆಳ್ಳು ಹೇಳೋ, ನಮ್ಮ ಮನೆ ಮುಂದೆ ತುಂಬಾ ಜನ ಪೊಲೀಸರಿದ್ರು. ನನ್ನ ಮನೆ ಮುಂದೆ ತುಂಬಾ ಜನ ಪೊಲೀಸರಿದ್ರು. ಪೊಲೀಸರಿದ್ರು. ಓ ಹೌದಾ? ಅಯ್ಯೋ ನನ್ನ ಕ್ಲಾಸ್ಮೇಟ್ ಕಣೆ. ಅಯ್ಯೋ ಅವಳು ನನ್ನ ಕ್ಲಾಸ್ಮೇಟು. ಅಯ್ಯೋ ಅವಳು ಕ್ಲಾಸ್ ಆ ಶಾರ್ಪ್ ಏನಾಗಿ ತಗೋತೀಯಾ? ಬೇಸ್ ಮಾಡು. ಅಯ್ಯೋ ಅವಳು ನನ್ನ ಕ್ಲಾಸ್ಮೇಟು. ಅಯ್ಯೋ ಅವಳು ಕ್ಲಾಸ್ಮೇಟು. ಕ್ಲಾಸ್ಮೇಟು ಕ್ಲಾಸ್ಮೇಟು ಮೆಟ್ಟು ನೆಕ್ಸ್ಟ್ ಕ್ಲಾಸ್ಮೇಟು ನೆಕ್ಸ್ಟ್ ಕ್ಲಾಸ್ಮೇಟ್. ಹಾಂ, ಬೇಬಿ ಡಾಲ್ ತರ ಇದ್ಲಲ್ಲ. ಯಾಕೆ ಬೇಸ್ ವಾಯ್ಸ್ ಬರಲ್ಲ ನಿಮ್ಗೆ? ಬೇಸ್ ವಾಯ್ಸ್ ಅಂದ್ರೆ ನನಗೂ ನಾನು ಎಷ್ಟು ಅಂತ ಕಲಿಸ್ಕೊಡ್ಲಿ, ನಾನು ಮನುಷ್ಯರಲ್ವಾ? ಬೇಸ್ ವಾಯ್ಸ್ ಮಾಡಿ ಹಸ್ಕಿ. ಶಾರ್ಪ್ ತಗೋಬಾರ್ದು. ಶಾರ್ಪ್ ಮಾತಾಡೋದು ನೋಡಿ, ಈ ಥರ ಬೈಯೋವಾಗ ಬುಟ್ಟಾಗಿ ಮಾತಾಡು. ಓ ಬೇಬಿ ಡಾಲ್ ಥರ ಇದ್ಲಲ್ಲ ಆ ಹುಡುಗಿನ. ಬೇಬಿ ಡಾಲ್ ತರ ಇದ್ಲಲ್ಲ. ಮೊನ್ನೆ ಥರ ಮಾತಾಡ್ತಿದ್ಲು. ಅಯ್ಯೋ ಮೊನ್ನೆ ತಾನೇ ಇಲ್ಲ. ನೀನು ಯಾಕೆ ಹಿಂಗೆ ಇದೇನು ಇಸ್ಕಿದ್ರೆ ಏನರ್ಥ? ಇದು ಇಸ್ಕಿದ್ರೆ ಟೆನ್ಷನ್ ಅಂತ ಅರ್ಥ. ಎಲ್ಲ ಸರ್ಪ್ರೈಸ್ ವಾಯ್ಸು. ಅಯ್ಯೋ ಮೊನ್ನೆ ತಾನೇ ಆಟ ಆಡ್ತಿದ್ಲು. ಯಾಕೋ ಗಂಟೆ ಹಾಕೊಳ್ಳೋದು ಫೋನು? ಫೋನ್ ಗಂಟೆ ಹಾಕ್ಬಾರ್ದು ಕಣೋ. ಮೊನ್ನೆ ಅಂದರೆ ನೀನು ನೀನು ಗಂಟೆ ಹಾಕಿದ್ರೆ ನೀನು ನ್ಯಾಚುರಲ್ ಆಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಇನ್ವಾಲ್ ಆಗು. ಅಯ್ಯೋ ಮೊನ್ನೆ ತಾನೇ ಆಟಾಡ್ತಿದ್ಲು. ಅಯ್ಯೋ ಮೊನ್ನೆ ಗುಟ್ಟಾಗಿ ಹೇಳೋ, ಅದನ್ನ ಬೇಸ್ ವಾಯ್ಸಲ್ಲಿ ಹೇಳೋ. ಯಾಕೆ ನೀನು ಅವಳ ಥರ ಆಡ್ತೀಯಾ? ಅಯ್ಯೋ ಅವಳು ನನ್ನ ಕ್ಲಾಸ್ ಬಿಟ್ಟು. ಅದನ್ನು ಯಾಕೆ ಹೊರಗೆ ಹಾಕ್ತೀಯ ವಾಯ್ಸು? ಬೇಸಲ್ಲಿ ಹೇಳು. ಅಯ್ಯೋ ಅವಳು ನನ್ನ ಕ್ಲಾಸ್ಮೇಟು. ಕ್ಲಾಸ್ಮೇಟು. ಹಾಂ, ವಾಯ್ಸ್ ಹೊರಗಡೆ ಹಾಕ್ಬೇಡ. ರೆಡಿ, ಕ್ಲಾಸ್ಮೇಟು, ಆ್ಯಕ್ಷನ್. ಅಯ್ಯೋ ಅವಳು ರೆಡಿ ರೆಡಿ ರೆಡಿ. ಅಯ್ಯೋ ಹೌದಾ? ಕಿಡ್ನಾಪ್ ಮಾಡಿದ್ದಾರೆ ಅಂತ. ಹಾಂ, ಇದು ಬೇಸ್ ವಾಯ್ಸು. ಇದೇ ವಾಯ್ಸ್, ಒಂದು ಅಕ್ಷರನೂ ಥ್ರೋ ಆಗಬಾರ್ದು. ಇದನ್ನು ಸ್ವಲ್ಪ ಜೋರು ಮಾಡ್ಕೊ ಮನೆಯಲ್ಲಿ. ನಂಗೆ ಅನ್ಸುತ್ತೆ ಆ ಸೆಕ್ಯೂರಿಟಿ ಗಾರ್ಡ್ ಅವರೇ ಅವಳನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಹಾಂ ನಂಗೆ ಅನ್ಸುತ್ತೆ. ನನಗನ್ಸುತ್ತೆ ಆ ಸೆಕ್ಯೂರಿಟಿ ಗಾರ್ಡ್ಗಳೇ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಹಾಂ, ಸ್ವಲ್ಪ ಸರ್ಪ್ರೈಸ್ ಕೊಡು. ಇನ್ನೂ ಬೇಸ್ ಮಾಡ್ಕೊ, ಆಶ್ಚರ್ಯವಾಗಿ ಹೇಳು. ನನಗನ್ಸುತ್ತೆ ಅವನ ಸ್ಕೂಲಿನ ಮನೆಗೆ ಅವನ ದಿನ ಕೇಳೋಣಂತೆ. ಎಂಟುವರೆಗೂ ಅದೇ ಬಾಯಿ ಇರಬೇಕು. ರೆಡಿ? ಅವ್ರ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಚಿನ್ನ ಇದೆ ಅಂತ ದಿನ ಕೇಳೋಣಂತೆ. ಅವಳ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಚಿನ್ನ ಇದೆ ಅಂತ ಗುಟ್ಟು ಗುಟ್ಟು ಎಷ್ಟು ಚಿನ್ನ ಇದೆ ಅಂತ ದಿನ ಕೇಳೋಣಂತೆ. ದಿನ ಕೇಳೋಣಂತೆ. ಬಾಯಿ ಗೀತು ಅಂತ ಸಂತೋಷಕ್ಕೆ ಕೆಡ್ದಾಗ ಮಾಡ್ತೀರಾ. ಎಂಡ್ ಡೈಲಾಗು ನಿಲ್ಲಿಸ್ಬಿಡ್ಲಿ. ಯಾವ ಟೋನ್ ಇದೆಯೋ ಅದು ನಿಲ್ಲಿಸ್ಬಿಡು. ಹೇಳ್ಬಾರ್ದು ಅಂತ ನೋಡ್ತಾ ಹೇಳ್ಬಾರ್ದು ಅಂತ. ಹೇಳ್ಬಾರ್ದು ಅಂತ. ಹಾಂ, ರೆಡಿ?